ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಪ್ರಾರಂಭಿಸೋಣ. ಸ್ತೋತ್ರ ದೇವರೇ, ಈ ವರ್ಷದ ಕೊನೆ ತಿಂಗಳವರೆಗೂ ಸ್ವಾಮಿ ನಾವು ನಡೆಸಿಕೊಂಡು ಬಂದಿದೆಯಾ, ನಿನಗೆ ಸ್ತೋತ್ರ ರಾಜನೇ. ನಿನ್ನ ವಾಕ್ಯವು ಹೇಳುವ ಹಾಗೆ ರಾಜನೇ, ಕೃತಜ್ಞತಾ ಸ್ತುತಿಯೊಡನೆ ಸ್ವಾಮಿ ನಿನ್ನ ಮಂದಿರ ದ್ವಾರಗಳಿಗೆ ನಾವು ಬಂದಿದ್ದೀವಿ ರಾಜನೇ. ದೇವರೇ, ನೀನಿಲ್ಲದೆ ರಾಜನೇ ಸಭಾ ಇಲ್ಲಿಯವರೆಗೂ ರಾಜನೇ ನಾವು ಬಂದಿರಲು ಸಾಧ್ಯವಿಲ್ಲ ರಾಜನೇ. ಆದರೆ ಕರ್ತನೆ, ನೀನು ಒಳ್ಳೆಯ ಎಬಿನೇಜರನಾಗಿ, ಯೆಹೋವ ಹಿರಿಯಾಗಿ, ಯೆಹೋವ ನಿಸಿಯಾಗಿ ಕರ್ತನೆ ಸ್ವಲ್ಪ ನಮ್ಮನ್ನು ಇಲ್ಲಿವರೆಗೂ ನಡೆಸಿಕೊಂಡು ಬಂದಿದೆಯಲ್ಲ ಕರ್ತನೆ, ನಿನಗೆ ಸ್ತೋತ್ರ ರಾಜನೇ. ದೇವರೇ ಸ್ವಲ್ಪ ನಿನ್ನ ಉಪಕಾರವನ್ನು ಸ್ವಾಮಿ ನಾವು ಸ್ಮರಿಸುವಾಗ ಕರ್ತನೆ ಸ್ವಲ್ಪ ನಮ್ಮ ಹೃದಯವು ಕರ್ತನೆ ಸ್ವಲ್ಪ ಕೃತಜ್ಞತೆಯಿಂದ ಸ್ವಾಮಿ ಹುಕ್ಕಿ ಹರಿಯುತ್ತಿದೆ ಕರ್ತನೆ. ಸ್ವಲ್ಪ ನಿನ್ನ ಹಾಗೆ ಕರ್ತನೆ ಸ್ವಲ್ಪ ಒಳಿತನ್ನು ಮಾಡುವಂತಹ ದೇವರು ಯಾರಿಗಾರು ಕರ್ತನೆ ಸ್ವಲ್ಪ ನೀನೊಬ್ಬನೇ ಸ್ವಾಮಿ ಒಳ್ಳೆಯ ತಂದೆಯಾಗಿದೆಯಾ ರಾಜನೇ, ನಿನಗೆ ಸ್ತೋತ್ರ ಸ್ತೋತ್ರ ರಾಜನೇ. ಸ್ವಲ್ಪ ದೇವರೇ, ನೀವು ಸಮಯದಲ್ಲಿ ಕರ್ತನೆ ನಿನ್ನನ್ನು ಹಾಡಾಡಿ ಸ್ತುತಿಸುವಾಗ, ನಿನ್ನ ನಾಮವನ್ನು ಮೇಲೆತ್ತುವಾಗ ರಾಜನೇ ಸ್ವಲ್ಪ ನಿನ್ನ ಪ್ರಸನ್ನತೆಯನ್ನು ಬಯಸ್ತಾ ಇದ್ದೇವೆ ಕರ್ತನೆ. ಸ್ವಲ್ಪ ಕರ್ತನೆ ನಿನ್ನ ನಿರ್ಮಲೋದಕವನ್ನು ನಮ್ಮ ಮೇಲೆ ಪ್ರೋಕ್ಷಿಸಿ ಸ್ವಾಮಿ ನಮ್ಮನ್ನು ಶುದ್ಧಿಸು ಕರ್ತನೆ. ಸ್ವಲ್ಪ ದೇವರೇ ಸ್ವಲ್ಪ ನಮ್ಮ ದೋಷವೆಲ್ಲ ಕರ್ತನೆ ಸ್ವಲ್ಪ ನೀಗಿಸು ಕರ್ತನೆ. ದೇವರೇ ಸ್ವಲ್ಪ ನಮ್ಮ ಪಾಪಗಳಿಗೆ ಕರ್ತನೆ ಸ್ವಲ್ಪ ದೋಷಗಳಿಗೆ ವಿಮುಖನಾಗು ಕರ್ತನೆ. ಸ್ವಲ್ಪ ದೇವರೇ ಈ ಸಮಯದಲ್ಲಿ ಕರ್ತನೆ ಸ್ವಲ್ಪ ಶುದ್ಧ ಹೃದಯವನ್ನು ನಮ್ಮನ್ನು ನಿರ್ಮಿಸು ಕರ್ತನೆ. ಸ್ವಲ್ಪ ಸ್ಥಿರ ಚಿತ್ತವನ್ನು ಅನುಗ್ರಹಿಸು ದೇವರೇ. ಸ್ವಲ್ಪ ನೂತನ ಬಲವನ್ನು ಸ್ವಾಮಿ ಒದಗಿಸಿಕೊಳ್ಳುವುದು ಸ್ವಾಮಿ ನಿಮ್ಮಲ್ಲಿ ಮೊರೆಯಿಡ್ತಾ ಇದ್ದೇವೆ ಕರ್ತನೆ. ಸ್ವಲ್ಪ ನಮ್ಮನ್ನು ಆವರಿಸು ಕರ್ತನೆ. ಆತ್ಮವೇ ನನ್ನ ಅಭಿಷೇಕಿಸು, ಆತ್ಮವೇ ನನ್ನ ತೀರಿಸು, ಆತ್ಮವೇ ನನ್ನ ಮಾರ್ಗದರ್ಶಿಸು, ಆತ್ಮವೇ ನನ್ನನ್ನು ಜೀವಿಸು, ಆತ್ಮವೇ ನನ್ನ ಅಭಿಷೇಕಿಸು, ಆತ್ಮವೇ ನನ್ನ ತೀರಿಸು, ಆತ್ಮವೇ ನನ್ನ ಮಾರ್ಗದರ್ಶಿಸು, ಆತ್ಮವೇ ನನ್ನನ್ನು ಜೀವಿಸು. ಪ್ರಾರ್ಥನಾಪೂರ್ವಕವಾಗಿ ಕಲ್ಮಶವ ತೊಳೆಯುವ ಪವಿತ್ರಾತ್ಮನೇ, ಪ್ರಾಣಾತ್ಮ ಶರೀರ ಶುದ್ಧಿಸಯ್ಯ. ಕಲ್ಮಶವ ತೊಳೆಯುವ ಪವಿತ್ರಾತ್ಮನೇ, ಪ್ರಾಣಾತ್ಮ ಶರೀರ ಶುದ್ಧಿಸಯ್ಯ. ಮುರಿದ ಹೃದಯವ ಸ್ವಸ್ಥಪಡಿಸಿ, ಹೊಸ ಕಾರ್ಯಗಳ ಮಾಡಯ್ಯ. ಮುರಿದ ಹೃದಯವ ಸ್ವಸ್ಥಪಡಿಸಿ, ಹೊಸ ಕಾರ್ಯಗಳ ಮಾಡಯ್ಯ. ಆತ್ಮನೇ ಆತ್ಮನೇ ನನ್ನ ಅಭಿಷೇಕಿಸು, ಆತ್ಮನೇ ನನ್ನ ತೀರಿಸು, ಆತ್ಮನೇ ನನ್ನ ಮಾರ್ಗದರ್ಶಿಸು, ಆತ್ಮನೇ ನನ್ನನ್ನು ಜೀವಿಸು. ಬಲವನ್ನು ನೀಡುವ ಪವಿತ್ರಾತ್ಮನೇ, ಸೋತು ಹೋದ
ಯೇಸುವಿನ ನಾಮದಲ್ಲಿ ಕರ್ತನ ಹೆಸರು ಬೇಡ್ತೇವೆ ತಂದೆಯೇ, ಆಮೆನ್. ಅದೇ ರೀತಿ ದೇವರನ್ನ ಹಾಡಿ ಸ್ತುತಿಸುವಾಗ ಜೀವದಿಂದ ಯೇಸುವೆ ನಾವು ಹಾಡುವೆ ನಿನಗಾಗಿ ಹಾಡನ್ನು ಹಾಡಿ ನಾವು ದೇವರನ್ನ ಸ್ತುತಿ ಮಾಡೋಣ. ಜೀವದಿಂದ ಯೇಸುವೆ ನಾ ಹಾಡುವೆ ನಿನಗಾಗಿ, ಜೀವದಿಂದ ಯೇಸುವೆ ನಾ ಹಾಡುವೆ ನಿನಗಾಗಿ. ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕರು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕರು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನಕರ್ತ ನೀನೇ. Hallelujah, 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 hallelujah. Shiluya, shiluya, ayekari, shiluya, ayekari, nanayalla pavani. ಯೇಸು ನನ್ನನ್ನು ತಪ್ಪಿಸಿದೆ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದೆ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಓ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನಕರ್ತ ನೀನೇ. Hallelujah, 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 hallelujah. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು, ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತರಿಂದಲೇ ಹೊರಟಿತು, ಅಬ್ರಹಾಮನ ಆಶೀರ್ವಾದ ಕ್ರಿಸ್ತರಿಂದಲೇ ಹೊರಟಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಓ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನಕರ್ತ ನೀನೇ. Hallelujah, 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 hallelujah. ನಿನ್ನನೆ ಆರಾಧಿಸುವೆ ಯೇಸುವೆ, ನಿನ್ನನೆ ಆರಾಧಿಸುವೆ, ನಿನ್ನನೆ ಆರಾಧಿಸುವೆ ಯೇಸುವೆ, ನಿನ್ನನೆ ಆರಾಧಿಸುವೆ. ಪೂರ್ಣತೆಯಿಂದ ನೀ ಒಳ್ಳೆವ ಸರ್ವವಲ್ಲವ, ನಿನ್ನ ಹಾಗೆ ಬೇರೆ ದೇವರಿಲ್ಲ. ನೀ ಒಳ್ಳೆವ ಸರ್ವವಲ್ಲವ, ನಿನ್ನ ಹಾಗೆ ಬೇರೆ ದೇವರಿಲ್ಲ. Hallelujah, hallelujah, hallelujah,
ಮಾಡಿದಾತನೇ ನೀನು ಎಂದೆಂದು ಕೈ ಬಿಡಲಾಗ ವಾಗ್ದಾನ ಮಾಡಿದಾತನೇ ನೀನು ಎಂದೆಂದು ಕೈ ಬಿಡಲಾರೆ ಒಳ್ಳೆವ ಸರ್ವವಲ್ಲವ ನಿನ್ನ ಹಾಗೆ ಬೇರೆ ಬೇರೆ ಬರಲ್ಲ ಒಳ್ಳೆವ ಸರ್ವವಲ್ಲವ ನಿನ್ನ ಹಾಗೆ ಬೇರೆ ಬೇರೆ ಬರಲ್ಲ Hallelujah, 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 hallelujah. ನಾವೆಲ್ಲರೂ ಎದ್ದು ನಿಂತುಕೊಂಡವರಾಗಿ ದೇವರನ್ನು ಆರಾಧಿಸೋಣ. ಸ್ತೋತ್ರ ಕರ್ತನೇ, ದೇವರನ್ನು ನಮ್ಮ ಸ್ವಂತ ಪದದಿಂದ ಆರಾಧನೆ ಮಾಡೋದಕ್ಕೆ ನಿರೀಕ್ಷಿಸಬೇಕಾಗಿಲ್ಲ. ಎಲ್ಲರ ಬಾಯಿಯಲ್ಲಿ ದೇವರಿಗೆ ಸ್ತೋತ್ರ ಮಾಡೋಣ. ಕರ್ತನೇ ಸ್ವಲ್ಪ ನೀನು ಒಳ್ಳೆಯವರಾಗಿದೆಯಾ ಕರ್ತನೇ ಸ್ವಲ್ಪ ದೇವರೇ ತಾಯಿ ಗರ್ಭದಲ್ಲೇ ಸ್ವಾಮಿ ನಮ್ಮ ಹೆಸರು ಹಿಡಿದು ಕರ್ತನೇ ಸ್ವಲ್ಪ ನಿನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದೆಯಲ್ಲ ಕರ್ತನೇ ನಿನಗೆ ಸ್ತೋತ್ರ ಕರ್ತನೇ ಸ್ವಲ್ಪ ನೀನು ಒಳ್ಳೆಯವರು ಸ್ವಾಮಿ ಸರ್ವವನ್ನೂ ನಿನ್ನ ಹಾಗೆ ನಿನಗೆ ಸಮಾನ ಬೇರೆ ದೇವರು ಯಾರು ಇಲ್ಲ ಕರ್ತನೇ ಸ್ವಲ್ಪ ಸ್ತೋತ್ರ 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 ಹೌದು ಕರ್ತನೇ ಸ್ತೋತ್ರ 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 ಸ್ತೋತ್ರ
ಸಿಂಹಾಸನವಾಗಿದೆಯಲ್ಲ ರಾಜನೇ, ಈ ಭೂಮಿ ನಿನ್ನ ಪಾದಪೀಠವಾಗಿದೆಯಲ್ಲ ಕರ್ತನೇ ಸ್ವಾಮಿ. ಇಷ್ಟು ದೊಡ್ಡ ದೇವರಾಗಿರುವಂತಹ ನೀನು ಸ್ವಾಮಿ ನಮ್ಮ ಹೃದಯದಲ್ಲಿ ವಾಸಿಸಲು ಬಯಸ್ತೀಯಲ್ಲ ರಾಜನೇ ಸ್ವಾಮಿ. ಸ್ತೋತ್ರ ರಾಜನೇ ಸ್ವಾಮಿ. ದೇವರೇ, ಎಲ್ಲ ಸ್ತುತಿಗಳ ಮಹಿಮೆಗಳನ್ನು ಕರ್ತನೇ ಸ್ವಾಮಿ ಯೇಸುವಿನ ನಾಮದಲ್ಲಿ ತಂದೆ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸ್ತೇವೆ ಕರ್ತನೆ. ನೀನೊಬ್ಬನೇ ಯೋಗ್ಯನಾಗಿರುವಂತಹ ದೇವರಾಗಿದೆಯಾ, ನೀನೊಬ್ಬನೇ ನಂಬಿಗಸ್ತನಾಗಿರುವಂತಹ ದೇವರಾಗಿದೆಯಾ ಸ್ವಾಮಿ. ನೀನೇ ಆದಿಯು ನೀನೇ ಅಂತ್ಯವಾಗಿರುವಂತಹ ದೇವನಾಗಿದೆಯಾ ಕರ್ತನೆ ಸ್ವಲ್ಪ. ದೇವರೇ, ಕೃತಜ್ಞತಾ ಸ್ತುತಿಯೊಡನೆ ಸ್ವಾಮಿ ಈ ಒಂದು ಆರಾಧನೆಯನ್ನು ಸ್ವಾಮಿ ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸ್ತೇವೆ ತಂದೆ. ನಮ್ಮ ಕಾರ್ಯಗಳನ್ನ ದಶಮ ಭಾಗಗಳನ್ನ ನಮ್ಮ ತರಗತಿ ಇಟ್ಕೊಳ್ಳೋಣ. Let's take our offerings and tithes in our hands. ನಾವು ಪ್ರಾರ್ಥನೆ ಮಾಡಿಕೊಂಡವರಾಗಿ ಮುಂದುವರಿಯೋಣ. ಸರ್ವ ಸೃಷ್ಟಿಗೂ ಮೂಲ ಕಾರಣಕರ್ತಾದ ಪರಲೋಕ ತಂದೆ ಅಪಾಗುತ್ತಾನೆ. ಇವಾಗ ಇದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ, ಒಂದು ಗಳಿಗಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ, ನಾವು ಈ ದಿನ ಕರ್ತನೆ ಸೈನಾನಿಗೆ ಬರುವಂತೆ ನೀನು ಕೃಪೆ ಕೊಟ್ಟಿದ್ದಿ. ಅದು ನಿನ್ನ ಒಂದು ಶುದ್ಧ ಕೃಪೆ ಅಪ್ಪ ರಾಜ. ಈ ಒಂದು ವಿಶೇಷವಾದ ಸಮಯದಲ್ಲಿ ನಮ್ಮ ಕಡೆಗಳಿರುವಂತಹ ಈ ಒಂದು ದಶಮ ಭಾಗಗಳನ್ನ ಕಾಣಿಕೆಗಳಿಗೆ ಒಪ್ಪಿಸಿಕೊಡುತ್ತೇವೆ ದೇವ. ಅದು ಏಸಪ್ಪ ನಿನಗೆ ಸ್ವಂತವಾದದ್ದು ಕರ್ತನೆ. ನೀನು ಕರ್ತನೆ ಇದರ ಮೂಲಕವಾಗಿ ಮಹಿಮೆ ಹೊಂದಿಕೊಳ್ಳುವಂತಹ ಕಾರ್ಯಗಳನ್ನ ಮಾಡಬೇಕೆ ನಾನು ಒಪ್ಪಿಸಿಕೊಳ್ಳುತ್ತೇನೆ ದೇವ. ಹೌದು ರಾಜ, ನಿನ್ನ ಒಂದು ರಾಜ್ಯದ ಕರ್ತನೆ ವಿಸ್ತರಣೆಗಾಗಿ ಕರ್ತನೆ, ಅನೇಕ ಸೇವೆಗಳಿಗಾಗಿ ರಾಜ, ನಮ್ಮ ಸಭೆಗೆ ಬೇಕಾದಂತ ಎಲ್ಲ ಅನುಕೂಲಗಳಿಗಾಗಿ ಕರ್ತನೆ ಅಪ್ಪ, ಉದ್ಧಾರಕ್ಕಾಗಿ ನೀನೇ ಇದನ್ನು ಉಪಯೋಗಿಸಿಕೊಳ್ಳಬೇಕೆ ನಾನು ಒಪ್ಪಿಸಿಕೊಳ್ಳುತ್ತೇನೆ. ಕೊಡುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳು ಏಸಪ್ಪ ನಿನ್ನಿಂದ ಪ್ರತಿಫಲ ಹೊಂದಿಕೊಂಡಂತ ಮಕ್ಕಳಾಗಿ ಅನೇಕರಿಗೆ ಆಶೀರ್ವಾದ ನಿಧಿಗಳಾಗಿ ಆ ಮಕ್ಕಳನ್ನ ಈ ಡಿಸೆಂಬರ್ ತಿಂಗಳಲ್ಲಿ ಕರ್ತನೆ ಮಾರ್ಪಡಿಸಿ ನಡೆಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ನಾವು ಕ್ರಿಸ್ಮಸ್ ಆಚರಿಸುವಂತ ಈ ಒಂದು ಸೀಸನ್ ಅಲ್ಲಿ ಏಸಪ್ಪ ನೀನು ನಮಗಾಗಿ ನಿನ್ನನ್ನೇ ಕೊಟ್ಟಿಲ್ಲ ಕರ್ತನೆ, ನಾವು ನಿನಗಾಗಿ ಕರ್ತನೆ ಅನೇಕ ಕರ್ತನೆ ಹೌದು ರಾಜ, ಬಡವರಿಗೆ ಅಪ್ಪ ಹೌದು ರಾಜ, ದೀನರಿಗೆ ಕರ್ತನೆ ಹೌದು ರಾಜ, ಅನೇಕ ಸೇವೆಗಳಿಗೆ ಕರ್ತನೆ ನಾವು ಇನ್ನೂ ಹೆಚ್ಚಾಗಿ ಕೊಡುವಂತೆ ನಮ್ಮ ಕರೆಗಳನ್ನ ಬಲಪಡಿಸು, ನಮ್ಮ ಒಂದು ಆದಾಯಗಳನ್ನ ಬಲಪಡಿಸಿ ಕರ್ತನೆ ಹೆಚ್ಚು ಮಾಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಯಾರೊಬ್ಬರಾದರೂ ರಾಜ ಅಪ್ಪ ಒಂದು ಕರ್ತನೆ ಫೈನಾನ್ಷಿಯಲ್ ಲ್ಯಾಕಿಂಗ್ ಇಲ್ಲದಂತೆ ನೀನು ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ಗುಡ್ ಮಾರ್ನಿಂಗ್. ದೇವರು ನಮ್ಮನ್ನ ಈ ಒಂದು ಈ ವರ್ಷದ ಕೊನೆಯ ತಿಂಗಳಿನ ಮೊದಲ ದಿನದಲ್ಲಿ ನಡೆಸ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಅವ್ರು ಹ್ಯಾಪಿ ಫಾರ್ ದಟ್, ಸಂತೋಷವುಳ್ಳವರಾಗಿದ್ದೇವಲ್ಲವಾ? ಯಾಕಂದ್ರೆ ನಾವು ಜೀವಿಸ್ತಾ ಇರೋದು ಆತನ ಶುದ್ಧ ಕೃಪೆ. ನಾವು ಜೀವಿಸೋದು ಮಾತ್ರ ಸಮೃದ್ಧಿಯಾದ ಜೀವಿತದಲ್ಲಿ ಜೀವಿಸ್ತಾ ಇದ್ದೇವಲ್ಲ, ಅದಕ್ಕೆ ನಾವು ನನ್ನ ಏಸಪ್ಪನಿಗೆ ಎಷ್ಟು ಸ್ತೋತ್ರ ಮಾಡಲು ಸಾಧ್ಯ. ಈ ಲೋಕದಲ್ಲಿ ಅನೇಕರು ಜೀವಿಸ್ತಾ ಇದ್ದಾರೆ ಫಾರ್ ನೇಮ್ ಸೇಕ್ ಆಫ್ ಲಿವಿಂಗ್ ಅಲ್ವಾ? ನಾವು ಜೀವಿಸ್ಬೇಕಲ್ಲ ಅಂತ ಜೀವಿಸ್ತಾ ಇದ್ದಾರೆ. ಅದು ನಾವಾದರೂ ನಮ್ಮ ಜೀವನಕ್ಕೆ ಅರ್ಥವನ್ನು ತಿಳಿದುಕೊಂಡಂತ ಮಕ್ಕಳಾಗಿ, ನಮ್ಮ ಒಂದು ಆತ್ಮ ಈ ಲೋಕ ಬಿಟ್ಟ ನಂತರ ಎಲ್ಲಿ ಹೋಗುತ್ತಾನೆ ತಿಳಿಯುವಂತ ಮಕ್ಕಳಾಗಿ ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕಾಗಿ ನಾವು ದೇವರಿಗೆ ಪ್ರತಿ ಕ್ಷಣ ಪ್ರತಿ ಅನುದಿನ ನಾವು ಅವರಿಗೆ ಸ್ತೋತ್ರ ಮಾಡಬೇಕು ಪ್ರಿಯ. ದೇವರು ನಿಜವಾಗೂ ಒಳ್ಳೆಯವನಾಗಿದ್ದಾನೆ. ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ಎಸ್, ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ವಾಗ್ದಾನ ಯೆಶಾಯ 40:31, Isaiah chapter 40 verse 31. ಯೆಶಾಯ 40:31 ಯಾರಾದರೂ ಓದಿ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಲಗರು. Anyone in English? ಓದ್ತೀರಾ? But those who hope in
in the Lord will renew their strength. They will soar on their wings like eagles. They will run and not grow weary. They will walk and not be faint. ನೀವು ಇನ್ನೊಂದು ವರ್ಷನ್ ಮೇ ಬಿ ಐ ಥಿಂಕ್ KJV, ಬಟ್ ದೇ ದಟ್ ವೇಟ್ ಅಪಾನ್ ದ ಲಾರ್ಡ್ ಅಂತಿದೆ. ಅಲ್ಲಿ ಹೋಪ್ ಅಂತಿದೆ, ನಮ್ಮ ಕಾಲದಲ್ಲಿ ನಿರೀಕ್ಷಿಸುವವರು ಅಂತಿದೆ. ಆದ್ರೆ ಇಲ್ಲಿ ನಾವು ನೋಡ್ತೇವೆ ವೇಟ್ ಅಪಾನ್, ಯಾರು ಆತನ ಮೇಲೆ ಕಾಯ್ಕೊಂಡಿರ್ತಾರೋ ಎನ್ನುವಂತ ಒಂದು ಅರ್ಥದಲ್ಲಿ ಅದು ಹೇಳಲ್ಪಟ್ಟಿದೆ. ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇರುವಂತದ್ದು ಯೆಹೋವನನ್ನು ನಿರೀಕ್ಷಿಸುವಂತದ್ದು. ಹಲ್ಲೆಲೂಯಾ. ಯಾಕಂದ್ರೆ ಕ್ರಿಶ್ಚಿಯಾನಿಟಿ ಇಸ್ ನಾಟ್ ಎ ರಿಲಿಜನ್. ನಾವು ಏನ್ ನೋಡ್ತೀವಿ, ಇಟ್ಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ದ ಕ್ರಿಯೇಷನ್ ಅಂಡ್ ದ ಕ್ರಿಯೇಟರ್. ಅಲ್ವಾ? ಯಾರು ಅಂದ್ರೆ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ ಸೃಷ್ಟಿಗಳಾಗಿದ್ದೇವೆ ನಾವು. ನಮಗೂ ಸೃಷ್ಟಿಕರ್ತನಿರುವಂತಹ ಒಂದು ಸಂಬಂಧವನ್ನು ತೋರಿಸುವಂತದೇ ಕ್ರಿಶ್ಚಿಯಾನಿಟಿ, ಕ್ರೈಸ್ತತ್ವ. ಆ ಒಂದು ಕ್ರೈಸ್ತತ್ವದಲ್ಲಿ ನಿರೀಕ್ಷೆ ಅನ್ನೋದು ಬಹಳ ಬಹಳ ಮುಖ್ಯ ಪ್ರಿಯರೇ. ನಿರೀಕ್ಷೆ ಇಲ್ಲ ಅಂದ್ರೆ ನಮ್ಮ ಕ್ರೈಸ್ತತ್ವಕ್ಕೂ ಬೇರೆ ಧರ್ಮಕ್ಕೂ ವ್ಯತ್ಯಾಸ ಇಲ್ಲ. ನಾವು ಸಹ ಅನ್ಯರ ಹಾಗೆ ಅಲ್ವಾ, ಅವಿಶ್ವಾಸಿಗಳ ಹಾಗೆ ನಿರೀಕ್ಷೆಯಲ್ಲಿ ಜೀವನ ಮಾಡ್ತಾ ಇರ್ತೇವೆ. ಆದ್ರೆ ನನ್ನೇ ಸಭೆಯಲ್ಲಿರುವಂತ ನಾವುಗಳು ನಿರೀಕ್ಷೆ ಉಳ್ಳವರಾಗಿರಬೇಕೆಂದೇ ದೇವರ ವಾಕ್ಯ ಹೇಳ್ತದೆ. ಯಾಕಂದ್ರೆ ನಮ್ಗೆ ನಿರೀಕ್ಷೆ ಉಂಟು. ದೇವರು ಆದಿಯಿಂದಲೂ ನೀವು ನೋಡುವುದಾದ್ರೆ ಕ್ರಿಯೇಷನ್ ಟೈಮ್ ಇಂದಲೂ ಈಗಲೂ ಅಷ್ಟೇ, ಮುಂದೆ ದಿನಗಳಲ್ಲಿ, ಮುಂದಿನ ಜನಾಂಗಗಳಲ್ಲಿ, ಮುಂದಿನ ಎಲ್ಲಾ ವರ್ಷಗಳಲ್ಲೂ ಸಹ ಅಷ್ಟೇ ದೇವರು ಆ ನಿರೀಕ್ಷೆಯನ್ನು ನಮಗೆ ಕೊಟ್ಟಿದ್ದಾನೆ. ಯಾಕಂದ್ರೆ ಆತನು ನಮಗೆ ನಿರೀಕ್ಷೆ ಕೊಟ್ಟಾಗ ನಂಬಿಗಸ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನು ಏನೇ ಮಾತನಾಡಿದ್ರು ಅದನ್ನು ನೆರವೇರಿಸ್ತಾನೆ. ಯಾಕಂದ್ರೆ ಆತನು ಸರ್ವಶಕ್ತನಾದ ದೇವನು, ಆತನು ಸರ್ವಭೌಮತ್ವವುಳ್ಳ ದೇವನು. ಆತನು ಮಾಡಕ್ಕೆ ಆಗದೆ ಇರುವಂತ ಈ ಭೂಮಂಡಲದಲ್ಲೇ ಇಲ್ಲ ಪ್ರಿಯ. ನನಗೆ ಯಾವಾಗ ಯಾವ್ದು ಇಷ್ಟ ಗೊತ್ತಾ? ಬರೀ ಈ ಲೋಕ ಅಂತ ಹೇಳಕ್ಕೆ ಇಷ್ಟ, ನನಗೆ ಭೂಮಂಡಲ ಅನ್ನಕ್ಕೆ ಇಷ್ಟ. ಯಾಕಂದ್ರೆ ಇಟ್ಸ್ ಎ ಯೂನಿವರ್ಸ್, isn't it? ಯೂನಿವರ್ಸ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಲಾರ್ಡ್. ದೇವ ವಾಕ್ಯ ಹೇಳ್ತದೆ ಈ ಒಂದು ಭೂಮಂಡಲವೇ ನಮ್ಮ ದೇವರ ಕೈಗಳಲ್ಲಿದೆ ಪ್ರಿಯ. ಆದ್ರಿಂದ ನಿರೀಕ್ಷೆ ಅಂತ ಹೇಳ್ಬೇಕಾದ್ರೆ ಲೆಟ್ಸ್ ಮೆಡಿಟೇಟ್ ಲಿಟ್ಲ್ ಆನ್ ದಟ್. ಆ ಒಂದು ನಿರೀಕ್ಷೆ ಕುರಿತಾಗಿ ನಾವು ಧ್ಯಾನ ಮಾಡಿ ಮುಗಿಸ್ಕೊಳ್ಳೋಣ. ಮೊದಲದಾಗಿ ನಾವೇನ್ ನೋಡ್ತೇವೆ, ಅವನು ವೇಟಿಂಗ್ ಅಪಾನ್ ದ ಲಾರ್ಡ್ ಅಥವಾ ಹೋಪ್ ಅಪಾನ್ ದ ಲಾರ್ಡ್ ಅಥವಾ ನಿರೀಕ್ಷಿಸಿಕೊಂಡಿರೋದು ಅಂತ ಹೇಳುವಂತ ಒಂದು ಬಿಬ್ಲಿಕಲ್ ಆಗಿ ಒಂದು ಸತ್ಯವೇದ ಪ್ರಕಾರವಾಗಿ ಅರ್ಥ ಏನು ಅಂತ ನೋಡುವುದಾದ್ರೆ ಅದು ಕ್ರಿಯಾತ್ಮಕವಾಗಿ ಹೇಳಿರುವಂತಹ ಪದ, ಕಾರ್ಯ ಮಾಡುವಂತಹ ಪದ. ವೇಟಿಂಗ್ ಅಂದ್ರೆ ಯೂಶಲ್ ಆಗಿ ಏನಂತೀವಿ? ವೇಟಿಂಗ್ ಅಂದ್ರೆ ಏನ್ರಿ? ಸುಮ್ಮನೆ ಇರ್ತಾನೆ ಕಾಯ್ಕೊಂಡು. ಇವಾಗ ಬಸ್ ಬರುತ್ತೆ ಅಂತ ಕಾಯ್ಕೊಂಡಿರ್ತೀವಿ. ಬಸ್ ಬರುತ್ತೆ ಕಾಯ್ಕೊಂಡ್ಬೇಕು. ಏನ ಮಾಡ್ತೀವಿ ನಾವು? ಬಸ್ ಬರ್ಬೇಕು ಅಂತ ಕಾಯ್ತಾ ಇದೀವಿ. ನಾವೇನಾದ್ರು ಬೇರೆ ಕೆಲಸ ಮಾಡ್ತೀವೇನ್ರಿ? ಅಲ್ಲ, ಅದೇ ನೋಡ್ತೀವಿ, ಮಾಡ್ತೀವಿ ಕೆಲಸ. ಇದೆ ಈಗ ಅಲೋ ಗುಡ್ ಮಾರ್ನಿಂಗ್ ಒಂದ್ಸಗೆ ಚಳಿ ಹಸಿದ ಬಿಡಿ. ನಿನ್ನೆ ತುಂಬಾ ಚಳಿ ಇತ್ತು, ನಾವು ಭಯಪಡ್ತೀವಿ. ಚಳಿ ಹಾಸಾಗುತ್ತೆ. ನಾನೇ ಸ್ವಲ್ಪ ಚಳಿಕೊಂಡು ನೋಡ್ತಾ ಅಲ್ವಾ? ನಾವೇನಾದ್ರೂ ಮಾಡ್ಬೇಕಂದ್ರೆ ವೇಟ್ ಮಾಡ್ತಾ ಇರ್ತೀವಂದ್ರೆ ನಾವೇನ್ ಕಾರ್ಯಗಳು ಮಾಡಲ್ಲ. ಅದು ಇವಾಗ ಮಾಡ್ತೀವಿ ಬಿಡಿ. ಬಸ್ಸಾನೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀವಿ ಗೊತ್ತಾ ನಿಮ್ಗೆ? ಕಲೆ ಅದು ಆಗಿನ ಕಾಲ. ಈಗ ಏನ್ ಮಾಡ್ತೀವಿ? ಎಕ್ಸಾಕ್ಟ್ ಜೋಬಲ್ಲೋ ಪರ್ಸಲ್ಲೋ ಇರೋ ಮೊಬೈಲ್ ಕೈಗೊಂಡ್ಬಿಡ್ತೇವೆ. ಬಸ್ ಎಷ್ಟೊತ್ತು ಕಾಲ ಬರೀ ಪರವಾಗಿಲ್ಲ ನೋಡ್ತಾ ಇರ್ತೀವಲ್ಲ. ಅದೇ ನೋಡೋದಾದ್ರೆ ಬಿಬ್ಲಿಕಲ್ ಆಗಿ ಬೈಬಲ್ ಪ್ರಕಾರ ನೀವು ಕಾಯುವುದು ಅಂತ ಹೇಳ್ಬೇಕಾದ್ರೆ ಪ್ರಿಯರೇ ಅದೇನು ಗೊತ್ತಾ? ಕಾರ್ಯ ಮಾಡುವಂತ ಒಂದು ಆಕ್ಟ್, ಅದೇ ಪ್ಯಾಸಿವ್ ಒಂದು ವರ್ಡ್ ತೋರಿಸ್ತದೆ. ಕಾರ್ಯ ಮಾಡುವಂತ ಒಂದು ಪದವಾಗಿ ನಾವು ನೋಡ್ತೇವೆ. ಆ ಕಾರ್ಯ ಮಾಡಿದೆ ಅಂದ್ರೆ ದೇವರೊಟ್ಟಿಗೆ ನಾವು ಸಂಪರ್ಕದಲ್ಲಿರುವಂತದ್ದು. ಹಲ್ಲೆಲೂಯಾ. ಆ ಒಂದು ಸಮಯದಲ್ಲಿ ಏನೆಲ್ಲ ಇರ್ತದೆ ಅಂದ್ರೆ ನಮ್ಮಲ್ಲಿ ದೇವರು ಏನೆಲ್ಲ ಒಂದು ಕಾರ್ಯಗಳು ನಮ್ಮಲ್ಲಿ ನೋಡ್ತಾನೆ, ಮಾಡ್ತಾನೆ, ಬೇಕು ಅಂತ ಹೇಳ್ತಾನೆ ಅಂದ್ರೆ, ಅಪೇಕ್ಷಿಸ್ತಾನೆ ಅಂದ್ರೆ ಟ್ರಸ್ಟ್, ಹೋಪ್ ಅಂಡ್ ಪೇಷನ್ಸ್. ಆ ಒಂದು ನಂಬಿಕೆ, ನಿರೀಕ್ಷೆ ಮತ್ತೆ ತಾಳ್ಮೆ ಪ್ರಿಯರೇ. ಈ ಒಂದು ವಾಕ್ಯ ತುಂಬಾ ಚೆನ್ನಾಗಿದೆ. ಕೀರ್ತನೆಗಳು 27:14 ಯಾರಾದ್ರೂ ಓದಿ. Psalms 27:14. ಅಲ್ಲಿ ಕೀರ್ತನೆಗಾರನ ಏನಂತ? ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಯೆಹೋವನ ನಿರೀಕ್ಷಿಸಿಕೊಂಡಿರಬೇಕಾದ್ರೆ ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ. ಇಟ್ಸ್ ಅ ಟೈಮ್ ಆಫ್ ಸ್ಪಿರಿಚುವಲ್ ಗ್ರೋತ್ ಅಂಡ್ ಪ್ರಿಪರೇಷನ್ ಪ್ರಿಯರೇ. ಅಂದ್ರೆ ದೇವರು ನಮ್ಮನ್ನ ಆತ್ಮಿಕವಾಗಿ ಬೆಳೆಸುವುದಕ್ಕೆ, ಆತ್ಮಿಕವಾಗಿ ಸಿದ್ಧವಾಗಲಿಕ್ಕೆ ಆ ಒಂದು ಕಾಯುವಂತಹ ಸಮಯವನ್ನ ಕೊಟ್ಟಿರ್ತಾನೆ. ನೀವು ನೋಡಿ, ಅನೇಕ ಸಾರಿ ನಾವು ಮನುಷ್ಯರಾದ್ರೆ ಏನ್ ಗೊತ್ತಾ, ನಮಗೆ ಈಸಿಯಾಗಿ ಎಲ್ಲ ಸಿಕ್ಬಿಟ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗತ್ತೇನ್ರಿ? ಗೊತ್ತಿಲ್ಲ ಅಲ್ಲ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಸ್ವಲ್ಪ ಸಮಯ ಕಾಯಿಸ್ತಾನೆ ಅಂತ ಹೇಳ್ಬೇಕಾದ್ರೆ ಇಟ್ಸ್ ಗುಡ್ ಫಾರ್ ಅಸ್.
ನಮಗೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಅದರ ಒಂದು ಬೆಲೆ ವ್ಯಾಲ್ಯೂನ ತಿಳಿಯುವಂತೆ ಮಾಡ್ತಾನೆ. ಆ ಸಮಯದಲ್ಲಿ ನಮ್ಮನ್ನ ಆತ್ಮಿಕವಾಗಿ ಬೆಳೆಸ್ತಾ ಇರ್ತಾನೆ ಪ್ರಿಯರೇ, ಆತ್ಮಿಕವಾಗಿ ಸಿದ್ಧ ಮಾಡ್ತಾ ಇರ್ತಾನೆ. ಮುಂದೆ ನಮ್ಮ ಜೀವಿತದಲ್ಲಿ ಏನೋ ಇಟ್ಟಿದ್ದಾನೆ, ಅದನ್ನು ಹೊಂದಿಕೊಳ್ಬೇಕು, ಅದಕ್ಕೆ ನಮ್ಮನ್ನು ಸಿದ್ಧ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಇವಾಗಿರುವಂತ ನಂಬಿಕೆ ಆ ಒಂದು ಸಮಯದಲ್ಲಿ ಸಾಲದೆ ಆಗಿರ್ತದೆ. ಅಂದ್ರೆ ಮುಂದೆ ಫ್ಯೂಚರ್ ಇದೆ, ನಮ್ಗೆ ಕೊಡುವಂತ ಕಾರ್ಯಕ್ಕೆ ಆ ನಂಬಿಕೆ ಸಾಲದು. ಅದಕ್ಕಾಗಿ ದೇವರು ನಮ್ಮನ್ನ ಆ ನಂಬಿಕೆಯಲ್ಲಿ ಆತ್ಮಿಕವಾದ ಕಾರ್ಯಗಳಲ್ಲಿ ಅದನ್ನು ಸಿದ್ಧ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಕಾಯಿಸ್ತಾನೆ, ಅಥವಾ ವೇಟ್ ಅಪಾನ್ ದ ಲಾರ್ಡ್ ಅಂತ ಈ ಒಂದು ವರ್ಸ್ ಹೇಳೋದು ನೋಡ್ತೇವೆ. ಈ ಒಂದು ವೇಟಿಂಗ್ ಪೀರಿಯಡ್ ಅಂತಿಲ್ಲ, ಈ ಒಂದು ಕಾಯುವಂತ ಸಮಯದಲ್ಲಿ, ನಿರೀಕ್ಷಿಸಿಕೊಂಡಿರುವಂತ ಸಮಯದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಯಾವ್ದು ಗೊತ್ತಾ? ಎಕ್ಸಾಕ್ಟ್ಲಿ ತಾಳ್ಮೆ. ಆ ತಾಳ್ಮೆ ಅನ್ನೋದು ನಮ್ಮಲ್ಲಿ ಹೆಚ್ಚಾಗಿ ಕಾರ್ಯ ಮಾಡ್ಬೇಕಂತಾನೆ ದೇವರು ಆ ಸಮಯಗಳಲ್ಲಿ ನಮಗೆ ತಾಳ್ಮೆಯನ್ನು ಕಳಿಸ್ಕೊಡ್ತಾನೆ ಪ್ರಿಯರೇ. ಅದು ಮಾತ್ರವಲ್ಲ, ದೇವರ ಒಂದು ಟೈಮಿಂಗ್ಸ್, ಆತನ ಒಂದು ಉದ್ದೇಶಗಳನ್ನ ನಾವು ತಿಳ್ಕೊಳ್ಬೇಕು ಅಂತ, ಆತನ ಸಮಯವನ್ನ, ಆತನ ಒಂದು ಯೋಚನೆಗಳನ್ನ ನಾವು ತಿಳ್ಕೊಳ್ಳಿ ಅಂತ ದೇವರು ನಮ್ಮನ್ನ ತಾಳ್ಮೆಯಿಂದ ಇರ್ಬೇಕಂದ್ರೆ ಆ ಒಂದು ವೇಟಿಂಗ್ ಪೀರಿಯಡ್ ಅಲ್ಲಿ ತಾಳ್ಮೆಯನ್ನು ಕೊಡ್ತಾನೆ ಬೇರೆ. ಅದಕ್ಕೆ ಯಾಕೋಬ 1:4 ಈ ತರ ಹೇಳ್ತದೆ. ಯಾಕೋಬ 1:4, ಜೇಮ್ಸ್ ಚಾಪ್ಟರ್ 1:4, ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣ ಉಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಅದಕ್ಕೋಸ್ಕರವೇ ದೇವರು ನಮ್ಮನ್ನ ಆ ಸಮಯದಲ್ಲಿ ಕಾಯುವಂತೆ ಮಾಡ್ತಾನೆ. ಮತ್ತೊಂದು ಕಾರ್ಯ ಈ ಒಂದು ಕಾಯುವಿಕೆಯಲ್ಲಿ ಇರುವಂತದ್ದು ಯಾವುದಂದ್ರೆ ದ ಪ್ರಾಮಿಸಸ್ ಆಫ್ ಗಾಡ್. ಅಂದ್ರೆ ದೇವರು ನಮಗೆ ಕಾಯುವಂತ ಸಮಯದಲ್ಲಿ ಕೊಡುವಂತಹ ಒಂದು ಪ್ರಾಮಿಸ್ ಅಥವಾ ಒಂದು ವಾಗ್ದಾನ. ಈಗ ನಾವು ಓದಂತ ವಚನದಲ್ಲಿ ಯೆಶಾಯ 40:31 ಕೊಟ್ಟಿರುವಂತಹ ವಾಗ್ದಾನ ಏನ್ ಹೇಳಿದ್ವಿ ನೋಡೋಣ. ನಾವು ದೇವರಲ್ಲಿ ಕಾಯ್ತಾ ಇದ್ರೆ ಏನ್ ಸಿಗುತ್ತಂತೆ? ಯೆಹೋವನ ನಿರೀಕ್ಷಿಸಿಕೊಳ್ಳುವವರು ಏನ್ ಮಾಡ್ತಾರಂದ್ರೆ ದೇವರು ಹೊಸ ಬಲವನ್ನ ಕೊಡ್ತಾನೆ ಅಲ್ವಾ? ಅವರ್ ಸ್ಟ್ರೆಂತ್ ವಿಲ್ ಬಿ ರಿನ್ಯೂಡ್. ನಮಗೆ ಹೊಸ ಬಲವನ್ನ ಕೊಡ್ತಾನೆ ಪ್ರಿಯರೇ. ನಮ್ಮ ಒಂದು ಸ್ಟ್ರೆಂತ್ ಅನ್ನ, ಬಲವನ್ನ ಆತನು ಉಜ್ಜೀವನ ಮಾಡ್ತಾನೆ ಅಂತ ನಾವು ನೋಡ್ತೇವೆ. ಅದಕ್ಕೆ 40:31 ಅದೇ ವಚನ ಹೇಳ್ತಾರೆ, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ನಾವು ಹದ್ದಿನಂತೆ ಮೇಲೆ ಯಾವುದ್ರ ಮೇಲೆ ಏರ್ತೀವಿ ಗೊತ್ತಾ? ನಮ್ಮ ಎಲ್ಲಾ ಪ್ರಾಬ್ಲಮ್ಸ್ಗಳು, ಸವಾಲುಗಳ ಮೇಲೆ ನಾವು ಆರುವಂತೆ ದೇವರು ನಮ್ಮನ್ನ ಬಲಪಡಿಸ್ತಾನೆ ಪ್ರಿಯ. ಯಾಕಂದ್ರೆ ನಾನ್ ನಂಬೋದೇನಂದ್ರೆ, ವಿಶ್ವಾಸಿಗಳಾದ ನಮಗೆ ಆಲ್ ದ ಮೆನ್ ಅಂದ್ರೆ ಎಲ್ಲಾ ಮನುಷ್ಯರಿಗೂ ಸಹ ಈ ಲೋಕದಲ್ಲಿ ಪ್ರತಿದಿನ ಹೊಸ ಬಲ ಬೇಕು ಪ್ರಿಯ. ಯಾಕಂದ್ರೆ ನಿನ್ನೆ ಇದ್ದಂತ ಸಮಸ್ಯೆ ಇವತ್ತು ನಾವು ಫೇಸ್ ಮಾಡಲ್ಲ, ನಿನ್ನೆ ಇದ್ದಂತ ಒಂದು ಸವಾಲುಗಳನ್ನ ಇದೇ ನಾವು ಫೇಸ್ ಮಾಡಲ್ಲ. ಇಟ್ ಬಿ ನ್ಯೂ ಅಲ್ವಾ? ನಮ್ಮ ಜೀವನದಲ್ಲಿ ಏನಾಗುತ್ತೆ ಪ್ರತಿದಿನ ನಮ್ಗೆ ಗೊತ್ತಿಲ್ಲ, ಏಸಪ್ಪನ ಒಬ್ಬರಿಗೆ ಗೊತ್ತು. ಆದ್ದರಿಂದಲೇ ದೇವರು ಮೊದಲೇ ಗೊತ್ತಿರೋದ್ರಿಂದಲೇ ನಮ್ಗೆ ಬೇಕಾದಂತ ಹೊಸ ಬಲವನ್ನ ಪ್ರತಿದಿನ ಆತನು ಒದಗಿಸುವ ಆತನಾಗಿದ್ದಾನೆ. ಆದ್ರಿಂದಲೇ ಹೊಸ ಬಲ ನಮ್ಗೆ ಬೇಕಂತಾನೆ ಇಲ್ಲಿ ಆತನು ವಾಗ್ದಾನ ಮಾಡ್ತಾ ಇದ್ದಾನೆ. ನೀನು ಕಾಯ್ಕೊಂಡಿರ್ಬೇಕಾದ್ರೆ ನಿನ್ನ ಒಂದು ಬಲವನ್ನ ನಾನು ವೃದ್ಧಿ ಮಾಡ್ತೀನಿ, ಜಾಸ್ತಿ ಮಾಡ್ತೀನಿ, ನಾನು ನಿಮಗೆ ಹೊಸ ಬಲ ಕೊಡ್ತೀನಿ ಅಂತ. ಎಲ್ಲದರ ಮೇಲೆ ನಾವು ಹಾರುವಂತೆ ಪ್ರಿಯರೇ, ಅಂದ್ರೆ ಎಲ್ಲದರನ್ನೂ ನಾವು ಸಹಿಸಿಕೊಳ್ಳುವಂತೆ, ಎಲ್ಲದರ ಮೇಲೆ ಜಯಗೊಳ್ಳುವಂತೆ ದೇವರು ನಮ್ಮನ್ನ ಬಲಪಡಿಸುವ ಆತನಾಗಿದ್ದಾನೆ. ಅದು ಮಾತ್ರವಲ್ಲ, ಕೀರ್ತನೆ 32:8 ವಚನ ಓದಿ ಯಾರಾದ್ರೂ ಒಬ್ರು. ಇಲ್ಲಿ ಮತ್ತೊಂದು ವಾಗ್ದಾನ ಸಹ ದೇವರು ಕೊಟ್ಟ, ನಾವು ಕಾಯ್ಕೊಂಡಿರ್ಬೇಕಾದ್ರೆ ಕೀರ್ತನೆ 32:8, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು. ದೇವ್ರನ್ನ ಕಾಯ್ಕೊಂಡಿರ್ಬೇಕಾದ್ರೆ ನಮ್ಗೆ ಏನ್ ಕೊಡ್ತಾನಂತೆ? ಒಂದು ಮಾರ್ಗದರ್ಶನ ಕೊಡ್ತಾನೆ, ಬೇಕಾದಂತ ಜ್ಞಾನವನ್ನ ಕೊಡ್ತಾನೆ ಪ್ರಿಯರೇ. ನಾವು ಎಂತ ಮಾರ್ಗದಲ್ಲಿ ನಡಿಬೇಕಂತ ನಮ್ಗೆ ತಿಳಿಸ್ಕೊಡ್ತಾನೆ, ನಮ್ಮನ್ನು ಕಟಾಕ್ಷಿಸಿ ಆಲೋಚನೆ ಕೊಡ್ತಾನೆ. ಅಂದ್ರೆ ಆ ಎರಡು ಕಾರ್ಯಗಳನ್ನ ನಾವು ಕಾಯ್ತಾ ಇರ್ಬೇಕಾದ್ರೆ ದೇವ್ರು ಕೊಡುವಂತ ಒಂದು ವಾಗ್ದಾನ ಪ್ರಿಯರೇ. ಇಟ್ಸ್ ಎ ಡಿವೈನ್ ಗೈಡೆನ್ಸ್ ಅಂಡ್ ವಿಸ್ಡಮ್. ಯಾಕಂದ್ರೆ ಈ ಲೋಕದಲ್ಲಿ ನಮ್ಗೆ ಅತ್ಯಧಿಕವಾಗಿ ಬೇಕಾಗಿರುವಂತ ಕಾರ್ಯಗಳನ್ನ ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ. ಈ ಲೋಕದಲ್ಲಿ ನಮಗೆ ನಮ್ಮ ಒಂದು ಜ್ಞಾನ ಸಾಲದು, ನಮ್ಮ ಒಂದು ತಿಳುವಳಿಕೆ ಸಾಲದು. ನಮಗೆ ಬೇಕಾಗಿರುವಂತದ್ದು ದೈವಿಕವಾದ ಆಲೋಚನೆಗಳು, ದೈವಿಕವಾದ ಜ್ಞಾನ ಬೇಕು ಪ್ರಿಯರೇ. ನಾನು ಯಾವಾಗಲೂ ಹೇಳಂಗೆ, ನಾವು 10 ವರ್ಷ, 15 ವರ್ಷ, 20 ವರ್ಷ, 30 ವರ್ಷ ಹಿಂದೆ ಇದ್ದಂಗಿಲ್ಲ ಈಗಿನ ಕಾಲಗಳು. ನಮಗೆ ತುಂಬಾ ಜ್ಞಾನ ಬೇಕು ಜೀವಿಸ್ಬೇಕಂದ್ರೆ. ಆ ತುಂಬಾ ಜ್ಞಾನ ಅಂತ ಒಂದು ಲೋಕದಲ್ಲಿ ಕೊಡುವಂತ ಜ್ಞಾನ ಅಲ್ಲ, ಯೇಸಪ್ಪ ಕೊಡುವಂತ ಜ್ಞಾನ. ಹಲ್ಲೆಲೂಯಾ.
ಅದೇ ನಮ್ಮನ್ನ ಎಲ್ಲ ಒಂದು ಬರುವಂತ ಸಮಸ್ಯೆಗಳು, ಏನೇ ಕಷ್ಟಗಳು ಬರಲಿ, ಏನೇ ಚಾಲೆಂಜಸ್ ಬರಲಿ, ಅದನ್ನ ನಾವು ಗೆಲ್ಲಕ್ಕೆ ದೇವರು ನಮಗೆ ಬಲ ಕೊಟ್ಟು ನಡೆಸ್ತಾನೆ ಜ್ಞಾನದ ಮೂಲಕವಾಗಿ. ಪ್ರಿಯರು, ಬಿಬ್ಲಿಕಲ್ ಆಗಿ ಸತ್ಯವೇದದಲ್ಲಿ ನಾವು ಕೆಲವೊಂದು ಎಕ್ಸಾಂಪಲ್ ನೋಡ್ಕೊಂಡು ಮುಂದೆ ಹೋಗೋಣ. ಆ ಕೆಲವೊಂದು ಎಕ್ಸಾಂಪಲ್ ಇದೆ. ದೇವರಲ್ಲಿ ಕಾಯ್ದುಕೊಂಡು ದೇವರಿಂದ ಆಶೀರ್ವಾದ ಹೊಂದಿಕೊಂಡವರು ಯಾರು? ಒಂದು ಎಕ್ಸಾಂಪಲ್ ಏನು? ಹಣ ಕಾಯ್ಕೊಂಡಿದ್ರು ಅಲ್ವಾ, ದೇವರು ವಾಗ್ದಾನ ಮಾಡಿದ್ರು, ಹಂಗೆ ಆಕೆಗೆ ಮಗುವನ್ನ ಕೊಟ್ಟರು. ಮತ್ತೊಂದು ಅಬ್ರಹಾಂ ಮತ್ತೆ ಸಾರಾ. ನೇತಾನ ಕೇಳಿದೀವಲ್ಲ ನಾವು, ವಾಕ್ಯ ಕೇಳಿವಲ್ಲ, ಅಬ್ರಹಾಂ ಮತ್ತು ಸಾರಾ. ಅಬ್ರಹಾಮಿಗೆ ದೇವರು ವಾಗ್ದಾನ ಮಾಡಿದಾಗ ಎಷ್ಟು ವರ್ಷ ಆತನಿಗೆ? ಎಷ್ಟು ವರ್ಷ ಆಗಿದ್ರಿ? ನೆನ್ನೆ ಯೋಚನೆ ಮಾಡ್ಬಿಟ್ರ 75. ಗುಡ್. ಎಷ್ಟು ವರ್ಷಕ್ಕೆ ದೇವ್ರು ಮಗು ಕೊಟ್ರು? 100 ವರ್ಷ. ದೇವರು ತಾನು ಮಾಡಿದಂತ ವಾಗ್ದಾನವನ್ನ ಎಷ್ಟೇ ವರ್ಷ ಆದ್ರೂ ಮರೆಯೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಎಷ್ಟೇ ವರ್ಷ ಆದ್ರೂ ಮರೆಯೋದಿಲ್ಲ. ಆತ ನಾವು ಅನ್ಕೊಂಬಾರ್ದು ಕಾಯ್ತಾ ಇದ್ದೀನ ದೇವ್ರು ಮಾಡ್ಬಿಟ್ರ ಅಂತ. ಇಲ್ಲ, ದೇವ್ರು ಯಾವತ್ತೂ ಮರೆಯೋದು. ಆತನು ವಾಗ್ದಾನ ಮಾಡಿದಾತ ನಂಬಿಗಸ್ತನು. ಆತನು ನಮ್ಮನ್ನ ಕೈ ಬಿಡೋದಿಲ್ಲ, ತೊರೆಯೋದಿಲ್ಲ. ನಾವು ಕಾಯ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಚೆನ್ನಾಗಿ ಗೊತ್ತು. ನಾವು ಕಾಯುವಾಗ ನಾ ಹೇಳ್ದ ಹಾಗೆ ಅದು ಕಾಯ್ತಾ ಇರೋದು ಬೇಸಾದ ಸಮಯ ಅಲ್ಲ. ಅದ್ರಲ್ಲಿ ದೇವ್ರ ಕ್ರಿಯೆ ಮಾಡ್ತಾ ಇದ್ದಾನೆ, ನಮ್ಮನ್ನ ಆತ್ಮಿಕವಾಗಿ ಬಲಪಡಿಸ್ತಾ ಇದ್ದಾನೆ, ನಮ್ಮನ್ನ ಆತ್ಮಿಕವಾಗಿ ಸಿದ್ಧ ಮಾಡ್ತಾ ಇದ್ದಾನೆ. ನಾವು ಕಾಯುತ್ತಾ ಇರುವಂತದ್ದು ಒಳ್ಳೇದಕ್ಕೆ. ಅದಕ್ಕೋಸ್ಕರನೇ ನೋಡುವುದಾದ್ರೆ ಅಲ್ಲಿ ಅಬ್ರಹಾಮ ಸಾರಾಳಿಗೆ ಅಣ್ಣಳಿಗೆ ದೇವರ ವಾಗ್ದಾನ ಮಾಡಿದಾಗೆ ಕಾರ್ಯಗಳನ್ನ ಮಾಡ್ದ. ಯೋಸೆಫನ ಜೀವಿತ ಸಹ ನೋಡುವುದಾದ್ರೆ ಬೇರೆ, ಯೋಸೆಫನಿಗೂ ಸಹ ದೇವರು ಅದೇ ರೀತಿಯಾಗಿ ಮಾಡ್ತಾರೆ. ಆ ಒಂದು ವಚನ ಓದಿಕೋಣ. ಆದಿಕಾಂಡ 41:39-41. ಇದೊಂದು ವಚನ ಯಾರಾದ್ರೂ ಓದಿ. ಜೆನೆಸಿಸ್ ಚಾಪ್ಟರ್ 41, 39-41. ದೇವರು ಆತನ ಜೀವನದಲ್ಲಿ ಮಾಡಿದ ಕಾರ್ಯ ನೋಡಿ. ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ, ದೇವರು ಇದ್ದಾನೆಲ್ಲ ನಿನಗೆ ತಿಳಿಸುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನೂ ಇಲ್ಲ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು. ನಿನ್ನ ಅಪ್ಪನೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು. ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದು ಹೇಳಿದನು. ಫರೋಹನು ಯೋಸೆಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಅಧಿಕಾರಿಯಾಗಿಟ್ಟಿದ್ದೇನೆ. ನೀವು ನೋಡಿದರೆ ಪ್ರಿಯರೇ, ಯೋಸೆಫನ ಒಂದು ಜೀವನದಲ್ಲಿ ಪ್ರಾರಂಭದಿಂದ ಹಿಡಿದು ಆತನು ಎಲ್ಲಾ ತರವಾದ ವೇದನೆ ಪಟ್ಬಿಟ್ಟ, ಎಲ್ಲಾ ತರವಾದ ಕಷ್ಟಗಳನ್ನು ಅನುಭವಿಸ್ಬಿಟ್ಟ. ಒಂದೊಂದು ಹಂತದಲ್ಲಿಯೂ ಸಹ ಆತನು ದೇವರ ಮೇಲೆಯೇ ಆತುಕೊಂಡವನಾಗಿ, ದೇವರಲ್ಲೇ ಕಾಯ್ದುಕೊಂಡವನಾಗಿದ್ನು. ಆದ್ರಿಂದ ದೇವರು ಆತನ್ನ ಎಲ್ಲಿ ಕೂಡಿಸ್ಬಿಟ್ರು? ಅಧಿಕಾರಿಯನ್ನಾಗಿ ಅಲ್ವಾ. ಅರಮನೆಯಲ್ಲಿ ಅರವರ ಹೇಳುವ ಹಾಗೆ ಆ ಸಿಂಹಾಸನ ಪಕ್ಕದಲ್ಲಿ ಒಂದು ಸಿಂಹಾಸನ ಹಾಕೊಟ್ಬಿಟ್ರು ದೇವರ. ಕಾಯ್ಕೊಂಡಿರ್ಬೇಕಾದ್ರೆ ದೇವ್ರು ಒಂದು ಕಾಲಕ್ಕೂ ನಮ್ಮನ್ನ ಬಿಡೋದಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ದೇವ್ರು ಏನೋ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡೋದಕ್ಕಾಗಿಯೇ ನಮ್ಮನ್ನ ಕಾಯುವಂತೆ ಮಾಡಿದ್ದಾನೆ. ಅದು ಕಾಯೋದು ಒಳ್ಳೇದಕ್ಕಾಗಿ, ನಮ್ಮನ್ನ ಆ ಒಂದು ಫ್ಯೂಚರ್ ಅಲ್ಲಿ ಇರುವಂತಹ ಯೋಜನೆಗೆ ಸಿದ್ಧ ಮಾಡ್ತಾ ಇದ್ದಾನೆ ತಿಳ್ಕೊಳ್ಬೇಕು. ಓಕೆನಾ? ಆ ಯೋಜನೆಗೆ ನಮ್ಗಿರುವಂತ ಈ ನಂಬಿಕೆ ಸಾಲದು, ಜ್ಞಾನ ಸಾಲದು, ನಮ್ಗಿರುವಂತ ತಾಳ್ಮೆ ಸಾಲದು. ಏಸಪ್ಪಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಇರು ಮಗಳೇ ಕೊಡ್ತೀನಿ ಅಂತಾನೆ. ಕೊಡ್ಬೇಕಾದ್ರೆ ಅದರ ಆ ಒಂದು ವ್ಯಾಲ್ಯೂ ಸಹ ಅವರಿಗೆ ಚೆನ್ನಾಗಿ ಅರ್ಥ ಆಗ್ತದೆ. ಅದಕ್ಕೋಸ್ಕರವಾಗಿ ದೇವರಲ್ಲಿ ನಾವು ನೋಡ್ತೇವೆ ಆ ಒಂದು ವೇಟಿಂಗ್ ಪೀರಿಯಡ್ ಅನ್ನ ನಮ್ಮ ಜೀವಿತಗಳಲ್ಲಿ ಇಟ್ಟಿದ್ದಾರೆ. ಓಕೆ, ನಾವು ವೇಟ್ ಮಾಡ್ತಾ ಇರ್ತೀವಿ. ಅವಾಗ ಏನ್ ಮಾಡ್ಬೇಕು ನಾವು ಅಂದ್ರೆ, ನಮ್ಮ ಕಡೆಯಿಂದ ಪ್ರಾಕ್ಟಿಕಲ್ ಆಗಿ, ಈಗ ದೇವ್ರು ಮಾಡಿದ್ರೆ ಮಾಡ್ತಾನೆ, ನಮ್ಮ ಕಡೆಯಿಂದ ಪ್ರಾಕ್ಟಿಕಲ್ ಆಗಿ ನಾವೇನ್ ಮಾಡ್ಬೇಕಂದ್ರೆ, ಫಿಲಿಪ್ಪ 4:6 ಎಲ್ಲರೂ ಗೊತ್ತು ಅಂತ ವಚನನೇ. ಫಿಲಿಪಿಯನ್ ಚಾಪ್ಟರ್ 4:6 ಏನ್ ಹೇಳ್ತದೆ? ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ಆ ಒಂದು ವಚನದಲ್ಲಿ ನೋಡಿದ್ರೆ ತುಂಬಾ ಇದೆ. ಅಲ್ಲೇನಿರ್ತದೆ? ಯಾವ ಸಂಬಂಧ ಚಿಂತೆ ಮಾಡಬಾರ್ದು, ಸರ್ವ ವಿಷಯದಲ್ಲೂ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಮಾಡಬೇಕು, ಪ್ರಾರ್ಥನೆ ವಿಜ್ಞಾಪನೆ ಮಾಡಬೇಕು, ನಾವು ಬೇಕಾದೆಲ್ಲವನ್ನ ತಿಳಿಯಪಡಿಸಬೇಕು. ಪ್ರೇಯರ್ ಗಿವ್ಸ್ ದ ಸ್ಟ್ರೆಂತ್. ನಿಮ್ಗೆ ಗೊತ್ತಾ ಪ್ರೇಯರ್? ಪ್ರಾರ್ಥನೆ ಅನ್ನೋದೇ ನಮ್ಮನ್ನ ಬಲಪಡಿಸುವಂತದ್ದು. ಪ್ರಾರ್ಥನೆ ಏನು ಅನ್ಬಲ್ಲ, ನಾವು ನಮ್ಮ ಸೃಷ್ಟಿಕರ್ತನಿಗೆ ಮಾತನಾಡುತ್ತಾನೆ. ಇಟ್ಸ್ ಎ ಟಾಕಿಂಗ್ ವಿತ್ ದ ಲಾರ್ಡ್ ಅಲ್ಲ. ಅದಕ್ಕೆ ನಾವು ಯಾವಾಗ ಮಾತಾಡ್ತೀವೋ ದೇವ್ರ ಹತ್ರ, ಅವಾಗೆಲ್ಲ ದೇವ್ರು ನಮ್ಗೆ ಬಲಪಡಿಸ್ತಾನೆ ಇರ್ತಾನೆ. ಆ ಬಲದಿಂದಲೇ ನಮ್ಗೆ ಏನಾಗ್ತದೆ? ಕಾಯೋದು ಏನು ಅನ್ಸಲ್ಲ ನಮ್ಗೆ.
1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 10 ವರ್ಷ ಆಗಲಿ ಬಿಡಿ, ನೋಡ್ತಾ ಕಾಯ್ಕೊಂಡು ಬೇಕಾದ್ರೆ ನಮ್ಗೆ ಏನು ಅನ್ಸಲ್ಲ. ಯಾಕಂದ್ರೆ ಪ್ರತಿ ಸಮಯದಲ್ಲೂ ನಮಗೆ ನಾವು ಆತನ ಸನ್ನಿಧಾನಕ್ಕೆ ಹೋಗ್ತೀವಲ್ಲ, ನಾವು ಆತನ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ದೇವ್ರು ನಮ್ನೇನ್ ಮಾಡ್ತಾ ಇರ್ತಾನೆ, ಬಲಪಡಿಸ್ತಾನಲ್ಲ. ಭಯ ಪಡಬೇಡ ಮಗನೇ, ಭಯ ಪಡಬೇಡ ಮಗನೇ, ನಾನು ಇನ್ನೊಂದಿಗಿದ್ದೀನಿ, ನಾನು ನಿನ್ನ ಕಾರ್ಯ ಮಾಡ್ತಾ ಇದ್ದೀನಿ, ನೀವು ಅನ್ಕೋಬೇಡಿ ಅದು ಸುಳ್ಳು ಹೇಳ್ತಾನೆ ಅಂತ. ಆತನ ಮನುಷ್ಯನ ಹಾಗೆ 2 ನಾಲಿಗೆ ಉಳ್ಳವನಲ್ಲ, ಅವನು ಮಾತಾಡಿದ್ರೆ ಮಾಡೇ ಮಾಡ್ತಾನೆ. ಅದು ನಾವು ಕಾಯ್ಬೇಕಷ್ಟೇ. ಅದಕ್ಕೆ ನಾವು ಅದನ್ನ ಸನ್ನಿಧಾನಕ್ಕೆ ಹೋಗ್ಬೇಕು. ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ದೇವರ ವಚನವನ್ನ ಧ್ಯಾನ ಮಾಡ್ಬೇಕು ಅಲ್ವಾ. ಅದು ಮಾತ್ರವಲ್ಲ, ಇದ್ರ ಮೂಲಕವಾಗಿ ನಾವು ದೇವರೊಟ್ಟಿಗೆ ಯಾವಾಗಲೂ ಸಂಪರ್ಕದಲ್ಲಿ ಇರ್ಬೇಕು, ಪ್ರಿಯರ ಕನೆಕ್ಟಿವಿಟಿ ಇರಬೇಕು. ಎರಡನೇದಾಗಿ ನಾವೇನ್ ಮಾಡ್ಬೇಕಂದ್ರೆ ದೇವರು ನಮಗೆ ಕೊಡುವಂತಹ ವಾಗ್ದಾನಗಳನ್ನ ನಂಬಬೇಕು. ಎಲ್ರು ಹೇಳಿ, ಇದು ಸ್ವಲ್ಪ ಕಷ್ಟ ಅಲ್ವಾ. ಸಾಮಾನ್ಯವಾಗಿ ಮನುಷ್ಯ ಮಾತಾಡಿದ್ರೆ ನಾವು ಮನುಷ್ಯನ್ ಕೊಡುವಂತ ವಾಗ್ದಾನ ನಂಬಿಡ್ತೀವಿ, ಗೊತ್ತಾ ನಿಮ್ಗೆ? ನೋಡಿದಿರಾ ಸಂಬಂಧಗಳಲ್ಲಿ ಯಾರ ಗಂಡ ಹೆಂಡತಿ ಮಕ್ಕಳು ಯಾರನೇ ಇರಲಿ, ಅಕ್ಕ ತಂಗಿರ ಏನೋ ಮಾತು ಹೇಳ್ಬಿಟ್ರೆ ನಾವು ನಂಬ್ಕೊಂಡಿರ್ತೀವಿ. ನಮ್ಗೆ ಗೊತ್ತು ಅವ್ರು ಹೇಳಿದ್ದಾರೆ, ಅವ್ರು ಮಾಡ್ತಾರೆ, ಹೇಳಿದ್ದಾರೆ ಮಾಡ್ತಾರೆ. ಯಾಕೆಂದ್ರೆ ಮನುಷ್ಯ ಮಾತಾಡಲ್ಲ, ಯಾಕಂದ್ರೆ ಮನುಷ್ಯ ಕಣ್ಣು ಕಾಣಿಸ್ತಾರಲ್ಲ, ಅವ್ರು ಹೇಳ್ಬಿಟ್ಟಿದಾರಲ್ಲ, ಮಾಡ್ತಾರೆ ಅನ್ಕೊಂತೀವಿ. ಆದ್ರೆ ದೇವರು ಕೊಡುವಂತ ವಾಗ್ದಾನವನ್ನ ನಂಬಿಕೊಂಡಿರುವುದಾದ್ರೆ ಆ ನಂಬಿಕೆಗೆ ಅರ್ಹನಾದ ದೇವರು ಯಾವಾಗಾದ್ರೂ ನಾವು ಹೇಳ್ದಂಗೆ ಆತನ ಸಮಯಕ್ಕೆ ಸರಿಯಾಗಿ ಆ ವಾಗ್ದಾನ ನಮ್ಮ ಜೀವಿತ ನೆರವೇರಿಸ್ತಾ ಇರ್ತೀವಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ 2 ಕೊರಿಂಥ 1:20 ಯಾರೊಬ್ರು ಓದಿ. 2 Corinthians chapter 1 verse 20. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ದೇವರ ವಾಗ್ದಾನಗಳು ಎಷ್ಟಿದ್ರು ಕ್ರಿಸ್ತರಲ್ಲಿ ದೃಢವಾಗಿದೆ. ಅದು ಆಮೇನೆ ಆಗಿದೆ, ಆಮೇಲೆ ಹಾಗೆ ಆಗ್ಲಿ ಅಂತ. ದೇವರು ಏನೆಲ್ಲ ವಾಗ್ದಾನಗಳು ಮಾಡಿದ ಸತ್ಯವೇದದಲ್ಲಿ ಮತ್ತೆ ನಮಗೆ ಪರ್ಸನಲ್ ಆಗಿ ಮಾಡ್ತಾನೋ ಅದೆಲ್ಲವೂ ಕ್ರಿಸ್ತೇಸುವಿನಲ್ಲಿ ಆಮೇನೆ ಅರ್ಥ ಹಂಗೆ ಆಗುತ್ತೆ ಅಂತ ಅರ್ಥ. ಅದನ್ನ ನಮ್ಗೆ ತಿರುಗಿ ದೃಢಪಡಿಸುವ ಆತನಾಗಿದ್ದಾನೆ ದೇವರು. ನಮಗೆ ಆತನ ಸಹಾಯ ಮಾಡ್ತಾನೆ, ಹೇಳ್ತಾ ತೋರಿಸ್ತಾ ಇದ್ದಾನೆ, ನಾನು ನಂಬಿಗಸ್ತನೇ ಆಗಿದ್ದೇನೆ ಮಗನೇ ಮಗಳೇ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ. ನಾವು ಕರ್ತನಲ್ಲಿ ವೇಟ್ ಮಾಡ್ತಾ ಇರುವಂತ ಸಿಗುವಂತ ಒಂದು ಬ್ಲೆಸ್ಸಿಂಗ್ಸ್ ಅನ್ನ ನೀವು ನೋಡಿದಾದ್ರೆ ನಾನು ಆಡಿ ಹೇಳಿದ್ದೀನಿ, ಮತ್ತೊಂದು ಸಾರಿ ಹೇಳ್ತೀನಿ. ಅವರ ಆಶೀರ್ವಾದಗಳು ಏನು ಅಂತ ನೋಡುವುದಾದ್ರೆ, ಮೊದಲನೇದಾಗಿ ದೇವರು ಯಾವಾಗ್ಲೂ ಅಷ್ಟೇ ಹೊರಗಡೆಯಿಂದ ಒಳಗಡೆ ಬರಲ್ಲ, ಒಳಗಡೆಯಿಂದ ಹೊರಗಡೆ ಹೋಗೋದು. ನಮ್ಮನ್ನ ದೇವರು ಕಾಯಿಸಿದ್ದಾನೆ ಅಂದ್ರೆ ಕೊಡುವಂತ ಒಂದು ಬ್ಲೆಸ್ಸಿಂಗ್ಸ್ ಏನಂದ್ರೆ, ಮೊದಲನೇದಾಗಿ ಆತ್ಮಿಕವಾಗಿ ನಾವು ಬೆಳೆಯುವಂತೆ ಮಾಡ್ತಾನೆ. ಆಮೇಲೆ ಯಾಕಂದ್ರೆ ಆತ್ಮಿಕವಾಗಿ ನಮ್ಮ ಆತ್ಮ ಬಲಗೊಂಡ್ರೇನೆ ನಾವು ಈ ಲೋಕದಲ್ಲಿ ಆತನ ಮಕ್ಕಳಾಗಿ ಜೀವಿಸಲು ಸಾಧ್ಯ. ಪ್ರಿಯ ಒಂದು ಸಾಕ್ಷ್ಯ ಜೀವಿತ, ಒಂದು ಬೆಳಕುಗಳಾಗಿ ಉಪ್ಪುಗಳಾಗಿ ಇರ್ಬೇಕಂದ್ರೆ, don't think that you should be strengthened from outside to inside. It's from inside to outside. ನಾವು ಒಳಗಡೆ ಬಲಗೊಳ್ತಾ ನಮ್ಗೆ ಏನೇ ಬಂದು ನೋಡಿಬೇಕು. ಅದಕ್ಕಾಗಿ ಯೇಸಪ್ಪನಲ್ಲಿ ಬಲವಾಗಿರುವಂತವರು ಎಷ್ಟೇ ಕಷ್ಟಗಳು ಬರಲಿ, ಎಂತಹ ನೋವುಗಳೇ ಬರಲಿ, ಎಂತಹ ಒಂದು ಸವಾಲುಗಳೇ ಬರಲಿ, ಅವರು ಕೂಲಗನಾಗಿ ಎದುರಿಸ್ತಾರೆ ಅಂದ್ರೆ ಬಿಕಾಸ್ ದೇ ಆರ್ ಸ್ಟ್ರೆಂಥೆನ್ ಇನ್ಸೈಡ್. ಹೌದು, ಆತ್ಮಿಕವಾಗಿ ಬೆಳವಣಿಗೆ ಮಾಡುವಂತ ದೇವರು ಆ ಒಂದು ವೇಟಿಂಗ್ ಪೀರಿಯಡ್ ನಮ್ಗೆ ಒಂದು ಆಶೀರ್ವಾದ ಕೊಡ್ತಾನೆ. ಪ್ರಿಯರೇ, ಎಫೆಸ 4:15 ಈ ರೀತಿಯಾಗಿ ಹೇಳ್ತಾರೆ, ಕೇಳಿಸ್ಕೊಳ್ರಿ. ಎಫಿಷಿಯನ್ಸ್ ಚಾಪ್ಟರ್ 4 verse 15. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಪ್ರಿಯರೇ, ನಾವು ಯೇಸಪ್ಪನ ಪ್ರೀತಿಯಲ್ಲಿ, ಆತನ ಸತ್ಯದಲ್ಲಿ, ಆತನ ಐಕ್ಯತೆಯಲ್ಲಿ ನಾವು ಏನ್ ಮಾಡ್ತೀವಿ, ಬೆಳೀತಾ ಬರ್ತೀವಿ. ಅದಕ್ಕಾಗಿಯೇ ನಾವು ವೇಟ್ ಮಾಡ್ಬೇಕಾದ್ರೆ ಬೇಜಾರೇ ಮಾಡ್ಕೋಬೇಕು. ಯಾರೇನ ಆಗ್ಲಿ, ಮನುಷ್ಯ ನಾವೇನ್ ಗೊತ್ತಾ, ತುಂಬಾ ಮನುಷ್ಯನನ್ನೇ ಅವಲಂಬಿಸ್ಕೊಳ್ಳೋದು, ಮನುಷ್ಯನ ಮಾತನ್ನೇ ಕೇಳೋದು, ಮನುಷ್ಯ ಹೇಳಿದ್ರೆ ಸ್ಯಾಟಿಸ್ಫ್ಯಾಕ್ಷನ್. ಫಾರ್ ಎಕ್ಸಾಂಪಲ್ ನೋಡಿ, ಡಾಕ್ಟರ್ ಹೇಳ್ಬಿಟ್ಟು ಅನ್ಕೊಳ್ಳಿ, ಡಾಕ್ಟರ್ ಹೇಳ್ಬಿಟ್ರೆ ನಮ್ಗೊಂದು ತೃಪ್ತಿ ಅಲ್ವಾ. ನಾನು ಇನ್ಕ್ಲೂಡಿಂಗ್ ನಾನು ಹೇಳ್ತೀನಿ, ನಾನು ಸಹಿಸ್ಕೊಂಡು ಹೇಳ್ತೀನಿ. ಮನೆ ಕೂಡ ಹೋಗಿದ್ದೆ ನಾನು ಡಾಕ್ಟರ್ ಹತ್ರ. ನನ್ನ ಕಾಲಿಗೆ ಒಂದು ಪೋಸ್ಟ್ ಆಪರೇಷನ್ ತುಂಬ ಸಾಕೋಗಿತ್ತು, ಹೋಗಿದ್ದಾಗ ನನಗೆ ಆಗಿರೋದು ನನ್ನ ಬಲ ಕಾಲ ಆಗಿರೋದು, ಸೊಂಟ ಆಗಿರೋದು. ನಾನು ಎರಡು ಸೊಂಟ ತಗೊಂಡು ಹೋಗ್ತಾ ಇರ್ತೇವೆ. ಒಂದ್ಸತಿ ನನಗೇನಂದ್ರೆ ಏನೋ ನೋಡ್ತಾ ಇದ್ದೆ, ಏನೋ ಆಗಿದೆ ನನಗೇನು ಸಿಗುತ್ತೆ. ಡಾಕ್ಟರ್ ಹೇಳ್ಬಿಟ್ರೆ ಅವ್ರು ಮಾತ್ರ ನಮ್ಮ ಸಮಾಧಾನ ನೋಡಿ. ದೇವ್ರು ಏನ್ ಮಾಡ್ತಾರೆ ಅಂತಕ್ಕೆ ನನ್ನ ಲೈಫಲ್ಲಿ ಸ್ವಲ್ಪ ಹಂಗೆ ದೇವ್ರು ಮಾಡೋದು. ಹೋದ್ನಾ, ನಾನು ಬ್ಯಾಪ್ಟಿಸಲ್ಲಿ ಓದ್ಕೊಂಡು
ಡಾಕ್ಟರ್ಸ್ದು ನಂಬರ್ ಇಲ್ಲ ಅಂತ ಅದು ಹಾಸ್ಪಿಟಲ್ ನಂಬರು. ನಾನು ಡಾಕ್ಟರ್ ಹತ್ರ ಹೋದೆ. ನಾನು ನಮ್ಮ ತಂಗಿ ಮಗನಿಗೆ ತೋರಿಸ್ಬೇಕಾಗಿತ್ತು, ಅದು ತೋರಿಸಿದೆ. ಆಮೇಲೆ ನನಗೆ ಡಾಕ್ಟರ್ ಈ ಥರ ನಾವು ಬಿದ್ದಿದ್ದು ರೈಟಲ್ಲಿ ನೀವು ಚೆನ್ನಾಗಿ ಏನು ಆಗ್ತಾ ಇಲ್ಲ ದೇವ್ರ ಕೃಪೆಯಿಂದ, ಅದು ಏನು ಲೆಫ್ಟ್ ನಾನು ನೋಡ್ತಾ ಇದ್ದಲ್ಲ ಡಾಕ್ಟರ್ ಅಂದೆ. ಆ ನಂಬರ್ ಹೇಳಿ, ನಂಬರ್ ಗೊತ್ತಿಲ್ಲ. ಡಾಕ್ಟರ್ ಇದೆ ನೋಡಿ, ನಾನು ಎಲ್ರು ತೋರಿಸ್ಬಾರಿ ಹಾಗೆ ಮಾತಾಡೋದು. ಫೋನ್ ನಂಬರ್ ಆಗಲ್ಲಮ್ಮ, ಆ ನಂಬರೇ ಕೊಡಬೇಕು, ಹುಡುಗ ಸಿಗಲಿಲ್ಲ. ಹೋಗ್ಬಿಟ್ಟು ಡಾಕ್ಟರ್ ಅಂದೇಮ್ಮ. ಆಮೇಲೆ ಅನ್ಕೊಂಡೆ ನಾನು ಏಸಪ್ಪ ಎಷ್ಟು ಚೆನ್ನಾಗಿದೆ ಅಂದರೆ, ನಾನೇನು ನೀ ಕೇಳ ಮಗಳೇ, ಆ ಡಾಕ್ಟರ್ ಹೇಳ್ಬೇಕು ಕೇಳ್ತಿ, ಅದಕ್ಕೆ ಡಾಕ್ಟರ್ ಹೇಳ್ದಂಗೆ ಮಾಡ್ಬಿಟ್ಟೆ. ನಿಜವಾಗ್ಲೂ ಬೇರೆ ಏಸಪ್ಪ ಎಷ್ಟು ಒಳ್ಳೆಯವನಂದ್ರೆ, ಎಷ್ಟು ಚೆನ್ನಾಗಿ ಮಾಡ್ತಾನಂದ್ರೆ ನನಗೇನು ಆಗಿಲ್ಲ. ಹಾಲೆಲೂಯಾ. ಏಸಪ್ಪ ಯಾಕಮ್ಮ ಟೆನ್ಷನ್ ಮಾಡ್ಕೊಂಡ್ಯಾ, ನೀ ಚೆನ್ನಾಗೇ ಇದೆಯಾ, ಚೆನ್ನಾಗಿ ತಿನ್ನು ಅಂತ ನಾನು ಏಸಪ್ಪ. ನಾನು ತಿನ್ನಲ್ಲ, ಬರೀ ಪಾನಿಪುರಿ ಮಸಾಲೆ ಪುರಿ ತಿಂತಾನೆ, ಅದಕ್ಕೆ ನಾನು ಬರೋ ಬರ್ತಾರೆ. ಯಾಕೆ ಹೇಳ್ತೀನಿ ಪ್ರಿಯರಲ್ಲ ಅಂದ್ರೆ, ನಾನು ಏಸಪ್ಪನ್ನ ಆತುಕೊಂಡಿರುವಂತ ಮಕ್ಕಳು ನಾವು, ಆತನ ಮೇಲೆ ಅವಲಂಬಿತರಾಗಿರುವಂತವರು, ಆತನನ್ನೇ ವೀಕ್ಷಿಸಿಕೊಂಡವರು, ಯಾವಾಗಲೂ ಹದ್ದುಗಳ ಮೇಲೆ ಏರುವಂತೆ ನಮಗೆ ಆತನ ಹೊಸ ಬಲ ಕೊಡ್ತಾನೆ. ನಾವು ನಂಬಿಕೆಯಿಂದ ಇರಬೇಕು ಪ್ರಿಯ. ಅದಕ್ಕೆ ಆ ಒಂದು ಆಶೀರ್ವಾದ, ಮೊಟ್ಟ ಮೊದಲ ಆಶೀರ್ವಾದ ಏನು, ನಮ್ಮ ಆತ್ಮಿಕವಾಗಿ ಬೆಳೆಯುವಂತೆ ಮಾಡ್ತಾನೆ. ಎರಡನೇದಾಗಿ ಯೆಹೋಶುವ 21:45 ಹೇಳುವಂತೆ, ಜೋಶುವ 21:45 ಹೇಳುವಂತೆ, ಆತನು ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠವಾದ ವಾಗ್ದಾನಗಳಲ್ಲಿ ಒಂದೂ ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿದವು. ಆಮೆನ್. ನಾವೇನಾಗಿದ್ದೇವೆ? ಹೊಸ ಇಸ್ರಾಯೇಲ್ ಆಗಿದ್ದೇವೆ. ನ್ಯೂ ಇಸ್ರಾಯೇಲ್ಸ್ ಅಲ್ವಾ? ಕ್ರಿಸ್ತನಲ್ಲಿ ನಾವು ಇಸ್ರಾಯೇಲ್ ಆಗಿದ್ದೇವೆ. ನಮಗೂ ದೇವರು ಕೊಟ್ಟಿರುವಂತ ವಾಗ್ದಾನ ಒಂದೂ ತಪ್ಪಿ ಹೋಗಲ್ಲ, ಎಲ್ಲವೂ ನೆರವೇರುತ್ತದೆ. ಅದೇ ದೇವರು ನಮ್ಗೆ ಕೊಡುವಂತ ಒಂದು ಆಶೀರ್ವಾದ ಪ್ರಿಯರೇ. ದೇವರಲ್ಲಿ ನಾವು ಕಾಯ್ದುಕೊಂಡಿದ್ದೇವೆ ಅಂದ್ರೆ ಒಂದು ಕಾಲಕ್ಕೂ ಬೇಜಾರು ಮಾಡ್ಕೋಬೇಡಿ, ಮನುಷ್ಯನ ಮಾತು ಕೇಳಬೇಡಿ. ಇಷ್ಟು ವರ್ಷ ಆಗುತ್ತಲ್ಲ, ಇಷ್ಟು ದಿನಗಳಾಗುತ್ತಲ್ಲ, ದೇವ್ರು ಏನೂ ಮಾಡಿಲ್ವಲ್ಲ, ಏನೂ ಕಾಣಿಸ್ತಾ ಇಲ್ವಲ್ಲ. ಮರುಭೂಮಿಯಲ್ಲಿ ಏನನ್ನ ಅನ್ಸಕ್ಕೆ ನಮ್ಮ ಹೆಸರಿಗೆ ಆಗತ್ತಂತೆ, ಸೇವಂಸೆಗೆ ನದಿಗಳನ್ನ ಆರಿಸಕ್ಕೆ ನನ್ನ ಹೆಸರಿಗೆ ಏನಾಗುತ್ತೆ. ಈಸ್ ಎ ಗಾಡ್ ಆಫ್ ಇಂಪಾಸಿಬಲ್. ಎಲ್ಲವನ್ನೂ ಮಾಡಕ್ಕೆ ಸಾಧ್ಯ ನನ್ನ ಹೆಸರು. ಅದ್ರ ಮುಂದೆ ಸಮಯ ಏನು ಅಲ್ಲ ಪ್ರಿಯ, ಎಲ್ಲವನ್ನ ಮಾಡಿ ಮುಗಿಸ್ತಾನೆ. ಎಲ್ಲರೂ ನಿಂತ್ಕೊಂಡವರಾಗಿ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ದೇವರು ನಮ್ಮನ್ನ ಆತನ ಮಕ್ಕಳಾಗಿ ಇನ್ನೂ ಹೆಚ್ಚಾಗಿ ಬಲಪಡಿಸುವನು. ಆತನಲ್ಲಿ ಕಾಯ್ದುಕೊಂಡಿರುವಂತಹ ನಮಗೆ ದೇವರು ಹೊಸ ಬಲವನ್ನ ಕೊಟ್ಟು ಆತನ ಒಂದು ವಾಗ್ದಾನಗಳು ನಮ್ಮ ಜೀವಿತ ದೃಢಪಡಿಸುವ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ ನಿಮಗೆ ಸ್ತೋತ್ರ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ?
ಪರಿಶುದ್ಧನ ಸರ್ವೋತ್ತಮ ಸರ್ವಗುಣ ಅಂತ ಪರಲೋಕ ತಂದೆ ಅಪ್ಪ ಪಿತನೇ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಕರ್ತ ಯೆಶಾಯ 40:31 ಹೇಳುವಂತೆ ಕರ್ತನೆ, ನೀವು ನಮ್ಮನ್ನು ಕರ್ತನೆ ಹೊಸ ಬಲ ತುಂಬಿಸುವಂತ ದೇವನಾಗಿದ್ದಿ. ನಿಮ್ಮನ್ನೇ ನಿರೀಕ್ಷಿಸಿಕೊಂಡು ಜೀವಿಸುತ್ತಿರುವಂತ ನಾವೆಲ್ಲರೂ ಕರ್ತನೆ ಈ ಒಂದು ತಿಂಗಳಲ್ಲಿ ಯೇಸಪ್ಪ ಹೊಸ ಬಲವನ್ನು ಹೊಂದಿಕೊಂಡವರಾಗಿ ಕರ್ತನೆ ನಮ್ಮ ಎಲ್ಲ ಸವಾಲುಗಳ ಮೇಲೆ, ಎಲ್ಲ ಕಷ್ಟ ಕರ್ತನೆ ನೋವುಗಳ ಮೇಲೆ ಯೇಸಪ್ಪ ಹೌದು ರಾಜ, ಎಲ್ಲ ಪ್ರಾಬ್ಲಮ್ಸ್ ಗಳ ಮೇಲೆ ಕರ್ತನೆ ನಾವು ಜಯಗೊಳ್ಳುವಂತೆ ಕರ್ತನೆ ನಮ್ಮ ಒಂದು ಆತ್ಮೆಯಲ್ಲಿ ಹೆಚ್ಚಾಗಿ ಬಲಪಡಿಸಿ ಯೇಸಪ್ಪ. ನಮ್ಮ ದಿವ್ಯ ಜ್ಯೋತಿ ಸಭೆಗೆ ಸೇರುವಂತ ಪ್ರತಿಯೊಂದು ಕುಟುಂಬದಲ್ಲಿ ನೀನು ಕರ್ತನೆ ಯೇಸಪ್ಪ ಹೌದು ರಾಜ ಬಲಪಡಿಸುವಂತ ದೇವನಾಗಿದ್ದುಕೊಂಡು ಅಪ್ಪ ನಮ್ಮನ್ನು ಈ ಲೋಕದಲ್ಲಿ ನಿನ್ನ ಮಕ್ಕಳಾಗಿ ಕರ್ತನೆ ಜೀವಿಸುವಂತೆ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಪಿತನೇ, ನನ್ನ ಮನವೇ ನಮ್ಮ ಕರ್ತಾದ ಯೇಸು ಕ್ರಿಸ್ತನ ಕೃಪೆಯು ದೇವರ ಪ್ರೀತಿಯು ಪರಿಶುದ್ಧಾತ್ಮ ಅನ್ಯೋನ್ಯತೆಯು ಸಹವಾಸವು ಸಹಾಯವು ಸದಾಕಾಲ ನೆಲೆಟ್ಟಿರಲಿ. Let Jesus bless you according to today's word.